ನೋಡಿ, ದೀಪಾವಳಿಯ ಲೆಕ್ಕದಲ್ಲಿ ನಮ್ಮ ತಾಯಿಯಾದ ಪುಷ್ಪಗಟ್ಟಿಯವರು ಹೊಸ ರೆಸಿಪಿಯನ್ನು ಮಾಡ್ತಿದ್ದಾರೆ. ಏನೋ ಮಾಡ್ತಾಯಿದ್ದಾರೆ. ಏನಮ್ಮ ಹೆಸರು ಇದಕ್ಕೆ ತಿಂಡಿಗೆ? ನೆಯ್ಯಪ್ಪ. ಹಾಂ, ಮಲಯಾಳಿಯಲ್ಲಿ ಉಣ್ಣಿಯಪ್ಪ. ಹೌದು, ಇದರ ಹೆಸರು ಏನು? ಅದು ತುಳು ಭಾಷೆಯಲ್ಲಿ ಅಲ್ಲ, ಕನ್ನಡದಲ್ಲಿ ಕರ್ಜಿಕಾಯ. ಏನೆಲ್ಲ ಹಾಕಿದ್ರೆ ಇದಕ್ಕೆ? ಇದಕ್ಕೆ ಇದು ಹಾಕಿದ್ದೇನಂತ ಹೇಳ್ತಾ ಇದ್ದಾರೆ. ಹಾಂ, ಮತ್ತೆ ಒಂದು ಪಾವು ಬೆಳ್ಕಕ್ಕಿ, ಹಾಂ, ಒಂದು ಪಾವು ಹಸಿ ಅಕ್ಕಿ, ಹಸಿ ಅಕ್ಕಿ ಮತ್ತೆ ಬೆಳ್ತಕ್ಕಿ. ಹಬ್ಬ, ಅಲ್ಲ ಬೆಳ್ತಕ್ಕಿ, ಕುಚ್ಚಲಕ್ಕಿ, ಒಂದು ಪಾವು ಕುಚ್ಚಲಕ್ಕಿ, ಹಾಂ, ಮತ್ತೆ ಒಂದು ಪಾವು ಹಾಂ, ಕುಜಲಕ್ಕಿ, ಪುಷ್ಪಲಕ್ಕಿ, ಒಂದು ಪಾವು. ಪುಷ್ಪಲಕ್ಕಿ ಅಂತ ಯಾವ ಅಕ್ಕಿ ಅಮ್ಮ? ಪುಷ್ಪಲಕ್ಕಿ ಬಂಡ ಬಲಂತ ಉಟ್ಕೊಳ್ಳಿ. ಕುಸಲಕ್ಕಿ. ಹಾಂ, ಕುಶಲಕ್ಕಿ. ಪುಷ್ಪಲಕ್ಕಿ ಅಲ್ಲ. ಮತ್ತೆ ಒಂದು ಪಾವು ಬೆಳ್ತಕ್ಕಿ, ಹಾಂ, ಅದನ್ನು ಹಾಕಿ, ಹಾಂ, ಮತ್ತೆ ಒಂದು ಸ್ವಲ್ಪ ಉದ್ದಿನ ಇದು ಏನು ಗೊತ್ತಾ, ಮೆಂತೆ. ಹಾಂ, ಮೆಂತೆಕಾಳು ಹಾಕಿ ಹಾಂ, ಅದನ್ನು ನೆನೆಸಾಕುವುದು. ಹಾಂ, ಆಮೇಲೆ 2 ಗೋಳು ತೆಂಗಿನಕಾಯಿಯನ್ನು ತುರಿದು ಅದಕ್ಕೆ ಹಾಕುದು. ಹಾಂ, ಹಾಕಿ ರುಬ್ಬಿ ಒಂದು ಸ್ವಲ್ಪ ಏಲಕ್ಕಿಯನ್ನು ಹಾಕಿ, ಹಾಂ, ಆಮೇಲೆ ಹಾಂ. ಇದನ್ನು ಕೊಯ್ಯೋದು. ಇದು ಹುಯ್ಯದ? ನೆಯ್ಯಪ್ಪ ಆಗ್ತದೆ. ಆ ಎಣ್ಣೆಗೆ ಅದನ್ನು ಹಾಕುದು. ಹಾಕುದು, ಆವಾಗ ನೆಯ್ಯಪ್ಪ ಆಗ್ತದೆ. ಆ ವಸ್ತುವನ್ನೆಲ್ಲ ಹಾಕಿ ನೀವು ನೆಯ್ಯಪ್ಪ ಅಂತ ಹೇಳ್ತೀರಾ. ಹಾಂ, ತಿಂದು ನಾವು ಹೇಳ್ಬೇಕದು ನೆಯ್ಯಪ್ಪನ ಅಲ್ಲ ಉಣ್ಣಿಯಪ್ಪನ. ನೆಯ್ಯಪ್ಪ ಹಾಂ, ಅಲ್ಲ ಬೇಡದ ಕಣ್ಣಪ್ಪನ ಅಂತ ಅಲ್ಲ. ಆಯಿತು, ಸರಿ. ನೀವು ಮಾಡಿದ ತಿಂಡಿಗೆ ಲೈಕ್ ಯಾರಾದರೂ ಕೊಡೋದಾದರೆ ಕೊಡಿ. ಇವರ ತಿಂಡಿಗೆ ನನಗೆಲ್ಲ ಇಟ್ಟು ಬೇಡ. ಬೇಡವಾ? ಇರಲಿ ಇರಲಿ, ಕೊಡುವವರು ಕೊಡ್ತಾರೆ. ವರ್ಷಕ್ಕೆ ಒಮ್ಮೆ ಇದು ಮಕ್ಕಳಿಗೆ ನಾವು ಮಾಡಿ ಕೊಡುದು. ಹೌದಾ? ಒಂದು ದಿನ ಪಾಯಸ, ಒಂದು ದಿನ ಇದು, ಹಾಂ, ಹಾಗೆ ಒಂದೊಂದು ದಿನ ಒಂದೊಂದು ತಿಂಡಿ. ಆಯಿತು ಆಯಿತು. ನೋಡಿದ್ರಾ ಹೇಗೆ ಮಾಡಿದ್ರು ಅಂತ? ನೋಡಿ, ಎಣ್ಣೆ ಹೇಗೆ ಅದರದ್ದೆಲ್ಲ ಖಾಲಿ ಮಾಡೋದಂದ್ರೆ ಹಾಗೆ ಒತ್ತಬೇಕು ಅಂತ ನೋಡಿ. ಹಾಗೆ ಒತ್ತಿ ಯಾರಾದ್ರೂ ಎಣ್ಣೆ ತೆಗಿತಾರಾ? ಇರಲಿ ಇರಲಿ, ಅದನ್ನು ಮಾಡ್ತಾರೆ. ಮತ್ತೆ ಹಾಗೆ ತೆಗೆದು ಇನ್ನು ಮಂಡೆ ಹಾಗೆನಾ